ಹಾಯ್ ಎವ್ರಿವನ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಕ್ಲೌಡ್ ಕಿಚನ್ ರಿಲೇಟೆಡ್ ಬ್ಲಾಗ್ ಆಗಿರುತ್ತೆ. ಸೊ ಈ ಒಂದು ಬ್ಲಾಗಲ್ಲಿ ನಾವು 3.5 ತಿಂಗಳು ಗ್ಯಾಪ್ ಬಿಟ್ಟು ಮತ್ತೆ ಕ್ಲೌಡ್ ಕಿಚನ್ ಬಿಸ್ನೆಸ್ ಶುರು ಮಾಡಿದಾಗ ಹೇಗಿತ್ತು ರೆಸ್ಪಾನ್ಸ್ ಕಸ್ಟಮರ್ಸ್ ಕಡೆಯಿಂದ, ಮತ್ತು ನಾವು ಹೇಗೆ ಕಿಚನ್ನ ಮ್ಯಾನೇಜ್ ಮಾಡಿದ್ವಿ, ಮತ್ತು ಎಷ್ಟು ಸಂಪಾದನೆ ಮಾಡಿದ್ವಿ ಎಲ್ಲವನ್ನು ವಿವರವಾಗಿ ಹೇಳ್ತೀನಿ. ಅದ್ರ ಜೊತೆಗೇನೆ ಕ್ಲೌಡ್ ಕಿಚನ್ ರಿಲೇಟೆಡ್ ಪ್ರಶ್ನೆ ನನ್ನ ಪ್ರೀವಿಯಸ್ ಕ್ಲೌಡ್ ಕಿಚನ್ ಬ್ಲಾಗಲ್ಲಿ ಬರ್ತಾನೆ ಇರುತ್ತೆ. ಬಹಳಷ್ಟು ರಿಪೀಟೆಡ್ ಪ್ರಶ್ನೆಗಳು ಬರ್ತಾ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ. ಯಾವ ರೀತಿ ನೀವು ಮಾರ್ಕೆಟಿಂಗ್ ಮಾಡಿದ್ದೀರಾ, ನಿಮ್ಮ ಬಿಸ್ನೆಸ್ಗೆ ಯಾವ ರೀತಿ ಕಸ್ಟಮರ್ಸ್ವರೆಗೂ ನೀವು ಕನೆಕ್ಟ್ ಆಗಿದ್ದೀರಾ, ರಿಪೀಟೆಡ್ ಆಗಿ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ನಾನು ಆಲ್ರೆಡಿ ಡೀಟೇಲ್ ಆಗಿ ಎಲ್ಲ ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ, ಬಟ್ ಕೆಲವರು ಪೂರ್ತಿ ವಿಡಿಯೋ ನೋಡೋದಿಲ್ಲ. ಸೊ ಅದರಿಂದ ಅವ್ರಿಗೆ ಅರ್ಥ ಆಗಲ್ಲ. ಮತ್ತೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಈ ಬಿಸ್ನೆಸ್ ಶುರು ಮಾಡೋದಕ್ಕಿಂತ ಮುಂಚೆ ನಿಜವಾಗ್ಲೂ ಹೇಳ್ತೀನಿ, ನಮಗೂ ಸಹ ನಾಲೆಜೇ ಇರಲಿಲ್ಲ. ನಾನು ಇದೇ ರೀತಿಯೇ ಬೇರೆಯವರ ವಿಡಿಯೋ ನೋಡಿಬಿಟ್ಟು ಈ ಥರ ನಾವು ಮಾಡ್ಬೋದಾ ಅಂತ 10% ಅದರಿಂದ ನಾಲೆಜನ್ನು ಗೇನ್ ಮಾಡಿದೆ. ಇನ್ನು ಮಿಕ್ಕಿರೋ 40% ಗೂಗಲಿಂದ ನಾನು ರಿಸರ್ಚ್ ಮಾಡಿದೆ. ಈ ಥರ ಮಾಡ್ಬೋದಾ, ಈ ನಾಲೆಜ್ ಬೇಕು ಅಂತ ಹೇಳಿ. ನಂತರ ಇನ್ನು ಪ್ರಾಕ್ಟಿಕಲ್ ಆಗಿ ನಾವು ಕೆಲಸ ಮಾಡಿದಾಗ, ಬಿಸ್ನೆಸ್ ಮಾಡಿದಾಗ ಅದರಲ್ಲಿ ಒಂದು 40% ನಾಲೆಜ್ನ ಗೇನ್ ಮಾಡಿರೋದು. ನಾವು ಬಿಸ್ನೆಸ್ಗೆ ಕೈ ಹಾಕಿದ್ಮೇಲೆ ಪ್ರತಿದಿನ ನಮಗೆ ಲರ್ನ್ ಮಾಡೋ ಆಪರ್ಚುನಿಟಿ ಸಿಗ್ತಾನೆ ಇರುತ್ತೆ. ಇವತ್ತು ಹಿಂಗೆ ಮಾಡಿದ್ವಿ, ನಾಳೆ ಇನ್ನೊಂದು ಮಾಡೋಣ, ಮತ್ತೊಂದು ಮಾಡೋಣ. ಮತ್ತು ನಾವು ಬಿಸ್ನೆಸ್ ಶುರು ಮಾಡಿ ಆದಮೇಲೆ ಅದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋದಕ್ಕೆ ರಿಸರ್ಚ್ ಮಾಡ್ತಾನೆ ಇರ್ತೀವಿ. ಸೊ ಅವಾಗ ಇನ್ನೂ ನಮಗೆ ಹೆಚ್ಚಾಗಿ ಮಾಹಿತಿ ಸಿಗುತ್ತೆ. ಸಿಂಪಲ್ ಆಗಿ ಇವಾಗ ನಾನು ಹೇಗೆ ಮಾರ್ಕೆಟಿಂಗ್ ಮಾಡಿದ್ದು ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ನಾವು ವಾಸ ಮಾಡ್ತಾ ಇರೋದು ನಾರ್ತ್ ಇಂಡಿಯಾದಲ್ಲಿ. ಇಲ್ಲಿ ಸೌತ್ ಇಂಡಿಯನ್ ಫುಡ್ಗೆ ಡಿಮ್ಯಾಂಡ್ ಇದೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಈ ಒಂದು ಬಿಸ್ನೆಸ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಪ್ಲ್ಯಾನ್ ಮಾಡಿದ ತಕ್ಷಣವೇ ಕಸ್ಟಮರ್ಸ್ವರೆಗೂ ನಾವು ರೀಚ್ ಆಗಲ್ಲ, ಒಂದು ಮೆಸೆಂಜರ್ನ ಮಾಡಬೇಕಾಗಿ ಬರುತ್ತೆ. ಸೊ ಅದು ನಾವು ಪ್ಯಾಂಪ್ಲೆಟ್ ಮುಖಾಂತರ ಮಾಡಿದ್ವಿ. ನಾವು ಈ ಬಿಸ್ನೆಸ್ನ ಶುರು ಮಾಡೋದಕ್ಕಿಂತ ಮುಂಚೆನೆ ಬಹಳಷ್ಟು ಫುಡ್ ಪ್ಯಾಂಪ್ಲೆಟ್ಸ್ನ ನೋಡಿದ್ವಿ ಗೂಗಲಲ್ಲಿ. ಮತ್ತು ಯಾವುದಾದ್ರೂ ರೆಸ್ಟೋರೆಂಟ್ ಮತ್ತು ಹೋಟೆಲ್ಸ್ಗೆ ಹೋದಾಗ ಅವ್ರದ್ದು ಪ್ಯಾಂಪ್ಲೆಟ್ಸ್ ಯಾವ ಥರ ಇದೆ, ಅವ್ರದ್ದು ಪ್ರೈಸಿಂಗ್ ಯಾವ ಥರ ಇದೆ, ಅವನ್ನೆಲ್ಲನೂ ತಿಳ್ಕೊಂಡಾದಮೇಲೆ ನಾವು ಸಹ ನಮ್ಮ ಮೆನ್ಯೂಗೆ ತಕ್ಕಂಗೆ ಪ್ಯಾಂಪ್ಲೆಟ್ನ ಹುಡುಕಿದ್ವಿ. ಮತ್ತು ಅದನ್ನು ಪ್ರಿಂಟಿಂಗ್ ಪ್ರೆಸ್ಸಿಗೆ ಕೊಟ್ವಿ. ಸೊ ಈ ಥರ ನಮಗೆ ಡಿಸೈನಲ್ಲಿ ಈ ಒಂದು ಫುಡ್ ಐಟಮ್ಸ್ ಇಟ್ಬಿಟ್ಟು ಈ ಒಂದು ಪ್ರೈಸಲ್ಲಿ ನಮಗೆ ಈ ಒಂದು ಮೆನುನ ಮಾಡಿಕೊಡಿ ಅಂತ ಹೇಳಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೊಟ್ವಿ. ನಾವು ಡೀಟೇಲ್ಸ್ ಎಲ್ಲ ಕೊಟ್ಟು ಆದಮೇಲೆ ಪ್ರಿಂಟಿಂಗ್ ಪ್ರೆಸ್ ಅವರು ಒಂದು ಸ್ಯಾಂಪಲ್ ಪ್ಯಾಂಪ್ಲೆಟ್ನ ರೆಡಿ ಮಾಡಿಬಿಟ್ಟು ನಮಗೆ ತೋರಿಸಿದ್ರು. ಇದು ಸರಿ ಇದೆಯಾ ಇಲ್ವಾ ನೋಡಿ ಅಂತ ಹೇಳಿ. ಅದನ್ನು ನೋಡಿ ಆದಮೇಲೆ ನಮಗೆ ಸರಿ ಅಂತ ಅನಿಸ್ತು. ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದಿದ್ರೆ ನಾವು ಅವ್ರಿಗೆ ಹೇಳಿದ್ರೆ ಅವ್ರು ಮಾಡಿಫೈ ಮಾಡ್ತಿದ್ರು. ನಮಗೆ ಓಕೆ ಅಂತ ಅನಿಸ್ತು. ನಾವು ಓಕೆ ಅಂತ ಹೇಳಿ ಇಷ್ಟು ಪ್ಯಾಂಪ್ಲೆಟ್ಸ್ನ ಪ್ರಿಂಟ್ ಮಾಡಿ ಕೊಡಿ ಅಂತ ಅವ್ರಿಗೆ ಹೇಳಿದಾಗ ಅವರು ಸಹ ನಮಗೆ ಪ್ಯಾಂಪ್ಲೆಟ್ಸ್ನ ಪ್ರಿಂಟ್ ಮಾಡಿ ಕೊಟ್ಟರು. ಸೊ ಪ್ಯಾಂಪ್ಲೆಟ್ಸ್ ನಮ್ಮ ಮನೆಗೆ ಬಂದಾದಮೇಲೆ ನಾವು ಹೇಗೆ ಆ ಪ್ಯಾಂಪ್ಲೆಟ್ಸ್ನ ಕಸ್ಟಮರ್ಸ್ವರೆಗೂ ರೀಚ್ ಮಾಡಬೇಕು ಅನ್ನೋದ್ರಲ್ಲಿ ನಾವು ತುಂಬ ಪ್ಲ್ಯಾನನ್ನು ಮಾಡಿದ್ವಿ. ನಾವು ಪರ್ಸ್ನಲಾಗಿ ಹೋಗ್ಬಿಟ್ಟು ಎಲ್ರಿಗೂ ಹಂಚೋದಾ, ಇಲ್ಲ ಅಂದರೆ ಏನಾದರೂ ಒಂದು ಮೋಡ್ ಆಫ್ ಕಮ್ಯುನಿಕೇಷನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿಸೋದಾ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಆವಾಗ ನಮಗೆ ಏನು ಅರ್ಥ ಆಯಿತು ಅಂದರೆ, ಇಲ್ಲಿ ನಾವಿರೋ ಕಡೆ ಭಾಳಷ್ಟು ಜನ ನ್ಯೂಸ್ ಪೇಪರ್ ಪ್ರತಿದಿನ ಓದ್ತಾರೆ. ಸೊ ಆ ಒಂದು ನ್ಯೂಸ್ ಪೇಪರ್ ಮುಖಾಂತರ ನಾವು ಅವ್ರ ಜೊತೆ ಕನೆಕ್ಟ್ ಆಗ್ಬೋದು ಅಂತ ಹೇಳಿ ನಾಳೆ ನಾವು ಬಿಸ್ನೆಸ್ ಶುರು ಮಾಡ್ತಿದ್ದೀವಿ ಅಂತ ಪ್ಲ್ಯಾನ್ ಮಾಡಿಕೊಂಡಾಗ ಒಂದಿನದ ಮುಂಚೆನೇ ಈ ಪ್ಯಾಂಪ್ಲೆಟ್ಸ್ನ ನ್ಯೂಸ್ ಪೇಪರಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ವಿ. ಸೊ ಈ ಒಂದು ಡಿಸ್ಟ್ರಿಬ್ಯೂಷನಿಂದ ನಮಗೆ ಒಳ್ಳೆ ಕಸ್ಟಮರ್ಸ್ ರೆಸ್ಪಾನ್ಸ್ ಸಿಕ್ತು. ಮೊದಲನೇ ದಿನದಿಂದ ನಮಗೆ ಆ್ಯಕ್ಚುಲಿ ಕುತ್ಕೊಳ್ಳೋದಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ, ಆ ಥರ ಒಂದು ಬಿಸ್ನೆಸ್ ಸಿಕ್ತು. ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಕಸ್ಟಮರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನೀವಿರೋ ಕಡೆ ನಿಮ್ಮ ಕಸ್ಟಮರ್ಸ್ಗೆ ಏನು ಬೇಕಾಗಿದೆ, ಯಾವುದನ್ನು ನೀವು ಬಿಸ್ನೆಸ್ ರೂಪದಲ್ಲಿ ಅವ್ರಿಗೆ ಕೊಟ್ಟರೆ ಅವರು ತುಂಬ ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ತಾರೆ, ಅದನ್ನು ಅರ್ಥ ಮಾಡಿಕೊಂಡು ಬಿಸ್ನೆಸ್ನ ಶುರು ಮಾಡಬೇಕಾಗಿ ಬರುತ್ತೆ. ಸೊ ಮಾರ್ಕೆಟಿಂಗ್ ಅನ್ನೋದು ತುಂಬ ಸ್ಮಾರ್ಟಾಗಿ ಮಾಡಬೇಕಾಗಿ ಬರುತ್ತೆ. ಇವಾಗ ನಾವು ನ್ಯೂಸ್ ಪೇಪರಲ್ಲಿ ಪ್ಯಾಂಪ್ಲೆಟ್ಸ್ನ ಇನ್ಸರ್ಟ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡಿದ್ವಿ ಅಂತ ಹೇಳಿ ನೀವು ಅದೇ ರೀತಿ ಮಾಡಿದ್ರೆ ನಿಮ್ಮ ಮನೆ ಹತ್ರ ಇರೋರು ನ್ಯೂಸ್ ಪೇಪರ್ ಓದಿಲ್ಲ ಅಂದರೆ ಅದು ನಿಮಗೆ ಲಾಸಲ್ಲಿ ಕನ್ವರ್ಟ್ ಆಗ್ಬೋದು. ಸೊ ನೀವು ನಿಮ್ಮ ಲೊಕ್ಯಾಲಿಟಿಯಲ್ಲಿ ನಿಮ್ಮ ಕಸ್ಟಮರ್ಸ್ನ ಮೊದಲು ಅರ್ಥ ಮಾಡಿಕೊಂಡು ನಂತರ ಯಾವ ಫುಡ್ ಡಿಮ್ಯಾಂಡಿಂಗಲ್ಲಿದೆಯೋ ಆ ಒಂದು ಫುಡ್ದು ಬಿಸ್ನೆಸ್ ಮಾಡಿದಾಗ ನಿಮಗೆ ಪ್ರಾಫಿಟ್ ಅನ್ನೋದು ಬಂದೇ ಬರುತ್ತೆ. ಮತ್ತು ನಿಮ್ಮ ಒಂದು ಬಿಸ್ನೆಸ್ಗೆ ಸಕ್ಸಸ್ ಅನ್ನೋದು ಕಸ್ಟಮರ್ಸ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ
ಕಂಟಿನ್ಯೂ ಮಾಡ್ತೀನಿ. ಮಾರ್ಚ್ 15ನೇ ತಾರೀಕಿಂದ ಮತ್ತೆ ನಾವು ಈ ಬಿಸ್ನೆಸ್ಗೆ ಕೈ ಇಟ್ಟಿರೋದು ಫ್ರೆಂಡ್ಸ್. ಯಜಮಾನ್ರಂತೂ ತುಂಬ ಪ್ರೀತಿಯಿಂದ, ಖುಷಿಯಿಂದ ಈ ಕೆಲಸನ ಮಾಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಏನೇನು ತರಕಾರಿ ಕಟ್ ಮಾಡಬೇಕು ಅದೆಲ್ಲ ನನಗೆ ಕೊಡು ಅಂತ ಕೇಳ್ತಾರೆ. ಒಂಥರ ಖುಷಿ ಆಗುತ್ತೆ ಅವರ ಒಂದು ಕಮಿಟ್ಮೆಂಟ್ನ ನೋಡಿ. ನಾವು ಏನೇ ಒಂದು ಕೆಲಸ ಮಾಡಿದ್ರೂ ತುಂಬ ಪ್ರೀತಿಯಿಂದ, ಆಸಕ್ತಿಯಿಂದ ಮಾಡಿದಾಗ ಅದರ ಪ್ರೊಡಕ್ಟಿವಿಟಿ ಆಟೋಮ್ಯಾಟಿಕ್ ಆಗಿ ಚೆನ್ನಾಗಿ ಬರುತ್ತೆ. ಸೊ ಹಿಟ್ಟನ್ನ ನೋಡ್ಬೋದು ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈ ಒಂದು ಹಿಟ್ಟಿನಲ್ಲಿ ಬೇಕಿಂಗ್ ಸೋಡಾ ಏನು ನಾನು ಮಿಶ್ರಣ ಮಾಡಲ್ಲ ಫ್ರೆಂಡ್ಸ್. ನ್ಯಾಚುರಲ್ ಫರ್ಮೆಂಟೇಷನ್ ಮಾಡಿ ನ್ಯಾಚುರಲ್ ಹಿಟ್ಟಿನಿಂದ ಇಡ್ಲಿ ದೋಸೆ ಮಾಡಿಬಿಟ್ಟು ನಾನು ಕಸ್ಟಮರ್ಸ್ಗೆ ಸರ್ವ್ ಮಾಡೋದು. ಕಿಚನಲ್ಲಿ ನನ್ನ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ ಬಾಲ್ಕನಿಯಲ್ಲಿ ಬಂದುಬಿಟ್ಟು ಬಾಡಿನ ಸ್ಟ್ರೆಚ್ ಮಾಡ್ತೀನಿ ಒಂದು 10 ನಿಮಿಷ. ನಂತರ ಒಂದು 5 ನಿಮಿಷ ಬ್ರೀದಿಂಗ್ ಎಕ್ಸಸೈಸನ್ನು ಸಹ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನನಗೆ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ ಎಲ್ಲ ಕೆಲಸ ಮಾಡೋದಕ್ಕೂ ಸಹ. ಸೊ ಇವಾಗ ಕಿಚನಲ್ಲಿ ಹೋಗಿ ಬಿಸಿ ಬಿಸಿಯಾಗಿ ಒಂದು ಕಪ್ಪು ಟೀ ಕುಡಿದ್ಬಿಟ್ಟು ಬೇಗ ಬೇಗ ಕೆಲಸನ ಶುರು ಮಾಡ್ಕೊತೀನಿ. ಕಳೆದ 3 ತಿಂಗಳಿಂದ ಈ ಇಡ್ಲಿ ಕುಕ್ಕರ್ನ ನಾವು ಯೂಸೇ ಮಾಡಿರಲಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಮೇಲೆ ಇಟ್ಬಿಟ್ಟಿದ್ದೆ. ಇವಾಗ ಹೆಂಗಿದ್ರೂ ಕಿಚನ್ ಬಿಸ್ನೆಸ್ ಶುರು ಮಾಡಿದ್ದೀವಿ. ಸೊ ಅದಕ್ಕೆ ಇನ್ನೊಂದು ಸಲ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಅಯನ್ ತವ ಬಂದುಬಿಟ್ಟು ಒಂದೊಂದು ಸಲ ಕೈ ಕೊಟ್ಬಿಡುತ್ತೆ. ದೋಸೆ ಮಾಡಿದಾಗ ಅದು ಸ್ಟಿಕ್ ಆಗಿಬಿಡುತ್ತೆ. ಸೊ ಅದರಿಂದ ಸೀಸನಿಂಗ್ ಮಾಡ್ಕೊಂಡ್ಬಿಟ್ಟೆ. ಅದಾದ ನಂತರ ಚಟ್ನಿ ಮಾಡೋದಕ್ಕೆ ಕಡಲೆಬೇಳೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಕುಕ್ಕರಲ್ಲಿ ಸಾಂಬಾರು ಮಾಡೋದಕ್ಕೆ ಬೇಳೆನ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಸೈಡ್ ಬೈ ಸೈಡ್ ಇವಾಗ ಸಾಂಬಾರು ಮಸಾಲನೂ ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಯಜಮಾನ್ರಿಗೆ ಈ ಥರ ಕೊಕೊನಟ್ ಬಿಡಿಸೋದು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಲಾಸ್ಟ್ ಟೈಮ್ ನಮ್ಮ ಕ್ಲೌಡ್ ಕಿಚನ್ ವಿಡಿಯೋ ನೋಡಿಬಿಟ್ಟು ಬಹಳಷ್ಟು ಜನ ಈ ಥರ ಕಟ್ ಮಾಡಬೇಡಿ ಅಂತ ಹೇಳಿದ್ರು. ಬಟ್ ಇದು ನಮಗೆ ಈಸಿಯಾಗಿ ಅನಿಸುತ್ತೆ ಫ್ರೆಂಡ್ಸ್. ತುರಿಯೋದಕ್ಕಿಂತನೂ ಇದು ತುಂಬ ಈಸಿಯಾಗಿ ಅನಿಸುತ್ತೆ. ಸೊ ಅದಕ್ಕೆ ನಾವು ಇದೇ ರೀತಿಯೇ ಕಟ್ ಮಾಡ್ತೀವಿ. ಯಜಮಾನ್ರಿಗೆ ಆ್ಯಕ್ಚುಲಿ ಇಷ್ಟ ಈ ಥರ ಕಟ್ ಮಾಡೋದಕ್ಕೆ. ಸಾಂಬಾರು ಮಾಡೋದಕ್ಕೆ ತರಕಾರಿ ಮತ್ತು ಸಾಂಬಾರು ಮಸಾಲೆ ಎಲ್ಲನೂ ರೆಡಿ ಮಾಡಿಕೊಂಡು ಬೇಗ ಬೇಗ ಒಗ್ಗರಣೆ ಕೊಟ್ಟು ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ನಾರ್ತ್ ಇಂಡಿಯನ್ಸ್ಗೆ ಸಾಂಬಾರು ಇಲ್ದಿರ ಇಡ್ಲಿ ದೋಸೆ ತಿನ್ನೋದಕ್ಕೆ ಆಗೋದೇ ಇಲ್ಲ ಫ್ರೆಂಡ್ಸ್. ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಸೊ ಮ್ಯಾಂಡೇಟ್ರಿ ಸಾಂಬಾರು ಇರಲೇಬೇಕು. ಸೊ ಅದಕ್ಕೆ ನಮ್ಮ ಮೆನುವಲ್ಲಿ ಮ್ಯಾಂಡೇಟ್ರಿ ಸಾಂಬಾರನ್ನ ಇಟ್ಟಿದ್ದೀವಿ. ಈ ಕಡೆ ಹೋಟೆಲ್ಸಲ್ಲಿ, ರೆಸ್ಟೋರೆಂಟ್ಸಲ್ಲಿ ಈ ಥರ ಸಾಂಬಾರಂತೂ ಸಿಗೋದೇ ಇಲ್ಲ. ಸೊ ನಮಗೆ ಒಂದು ಪ್ಲಸ್ ಪಾಯಿಂಟು ಅಥೆಂಟಿಕ್ ಆಗಿ ನಮ್ಮ ಸೌತ್ ಇಂಡಿಯನ್ ಫ್ಲೇವರು ಕೊಟ್ಟು ಸಾಂಬಾರನ್ನ ಮಾಡಿ ಕಸ್ಟಮರ್ಸ್ಗೆ ಸರ್ವ್ ಮಾಡಿದಾಗ ಅವರು ಹೋಟೆಲ್ಸು, ರೆಸ್ಟೋರೆಂಟ್ಸ್ ಎಲ್ಲ ಮರ್ತೋಗ್ಬಿಟ್ಟು ನಮ್ಮ ಹತ್ರನೇ ಆರ್ಡ್ರ್ ಮಾಡೋದಕ್ಕೆ ಇರ್ತಾರೆ. ಸೊ ಇದು ಪ್ಲಸ್ ಪಾಯಿಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ತುಂಬ ಪ್ರೀತಿಯಿಂದ ಎಲ್ಲ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಫ್ರೆಶ್ ಆಗಿ ರುಬ್ಬಿ ನಾನು ಸಾಂಬಾರು ಮಾಡೋದು. ಇದರಿಂದ ಒಳ್ಳೆ ಕ್ವಾಲಿಟಿ ಮತ್ತು ಟೇಸ್ಟಿ ಫುಡ್ಡು ನಾವು ಡೆಲಿವರ್ ಮಾಡ್ತೀವಿ. ಅದರಿಂದ ನಮಗೆ ರೆಗ್ಯುಲರ್ ಕಸ್ಟಮರ್ಸ್ ತುಂಬ ಇದ್ದಾರೆ. ಅದಲ್ದಿರ ಕಂಪ್ಯಾರಿಟಿವ್ಲಿ ರೆಸ್ಟೋರೆಂಟ್ಸ್ ಆ್ಯಂಡ್ ಹೋಟೆಲ್ಸ್ಗೆ ನಮ್ಮ ಫುಡ್ದು ಪ್ರೈಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಅಫೋರ್ಡೆಬಲ್ ಆಗಿದೆ. ಇಲ್ಲಿ ಒಂದು 2 ಇಡ್ಲಿ ವಿತ್ ಚಟ್ನಿ ಆ್ಯಂಡ್ ಸಾಂಬಾರು ತಿನ್ನೋದಕ್ಕೆ ₹150 ಸ್ಪೆಂಡ್ ಮಾಡ್ತಾರೆ. ನಾವು 8 ಇಡ್ಲೀಸ್ ವಿತ್ ಸಾಂಬಾರ್ ಆ್ಯಂಡ್ ಚಟ್ನಿ ಬರೀ ₹100ಗೆ ಕೊಡ್ತೀವಿ. ಸೊ ಅದರಿಂದ ಬಹಳಷ್ಟು ಜನ ಅಟ್ರ್ಯಾಕ್ಟ್ ಆಗಿಬಿಟ್ಟು ನಮ್ಮ ಹತ್ರ ಆರ್ಡರ್ ಪ್ಲೇಸ್ ಮಾಡ್ತಾರೆ. ಬರೋ ವಾರದಿಂದ ಸ್ವಲ್ಪ ನಾವು ಪ್ರೈಸಲ್ಲಿ ಚೇಂಜಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಫ್ರೆಂಡ್ಸ್. ಆ್ಯಕ್ಚುಲಿ ನಮಗೆ ಒಬ್ಬ ಕಸ್ಟಮರೇ ಸಜೆಷನ್ ಕೊಟ್ಟಿದ್ದು, ನಿಮ್ಮ ಪ್ರೈಸು ತುಂಬ ರೀಸನಬಲ್ ಆಗಿದೆ, ಇದರಲ್ಲಿ ನೀವು ತುಂಬ ಎಫರ್ಟ್ಸನ್ನು ಸಹ ಹಾಕ್ತಿದ್ದೀರಾ. ಸೊ ಅದರಿಂದ ಸ್ವಲ್ಪ ಚೇಂಜ್ ಮಾಡಿ ಅಂತ ನಮಗೆ ಸಜೆಷನ್ ಕೊಟ್ಟರು. ಸೊ ನೆಕ್ಸ್ಟ್ ವೀಕಿಂದ ನಮ್ಮ ಮೆನ್ಯೂವಲ್ಲಿ ಪ್ರೈಸ್ ಚೇಂಜ್ ಆಗುತ್ತೆ. ಕಳೆದ 3.5 ತಿಂಗಳಿಂದ ಈ ಬಿಸ್ನೆಸ್ಗೆ ನಾವು ಗ್ಯಾಪ್ ಕೊಟ್ಟಿದ್ದು ಫ್ರೆಂಡ್ಸ್. ನಿನ್ನೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಮೆಸೇಜ್ನ ಎಲ್ಲ ಕಸ್ಟಮರ್ಸ್ಗೂ ನಾವು ಕಳಿಸಿದ್ವಿ. ನಾಳೆಯಿಂದ ನಾವು ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀವಿ, ಪ್ಲೀಸ್ ಆರ್ಡ್ರ್ ಮಾಡ್ಬೋದು ನೀವು ಅಂತ ಹೇಳಿ. ಸೊ ನಮ್ಮ ಮೆಸೇಜ್ ನೋಡಿಬಿಟ್ಟು ಇಮಿಡಿಯೇಟಾಗಿ ಬಹಳಷ್ಟು ಕಸ್ಟಮರ್ಸ್ ಪ್ರೀ ಆರ್ಡರ್ಸ್ನ ಮಾಡಿದ್ರು. ಸೊ ಅದಕ್ಕೆ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಬೆಳಗ್ಗೆ 9:30ಗೆಲ್ಲನೂ ನಾವು ₹1,800 ಸಂಪಾದನೆ ಮಾಡಿದ್ವಿ ಫ್ರೆಂಡ್ಸ್. ಅದಾದ ನಂತರ ಹಾಫ್ ಆನ್ ಅವರ್ ಬ್ರೇಕ್ ತಗೊಂಡು ನಾವೂ ಸಹ ಬ್ರೇಕ್ಫಾಸ್ಟ್ ಮಾಡಿ ನಂತರ ಬೇರೆ ಆರ್ಡರ್ಸ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದು. ಸೊ ಒಟ್ಟಾಗಿ ಮೊದಲನೇ ದಿನ ನಾವು ಎಷ್ಟು ಸಂಪಾದನೆ ಮಾಡಿದ್ವಿ ಅಂದರೆ ₹2,500 ಸಂಪಾದನೆ ಮಾಡಿದ್ವಿ. ಅದು ಬರೀ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿಬಿಟ್ಟು ಮಾತ್ರನೇ ನಾವು ₹2,500 ಸಂಪಾದನೆ ಮಾಡಿದ್ದು. ಲಂಚ್ಗೆ ಏನಾದರೂ ನಮ್ಮ ಹತ್ರ ಸ್ಟಾಕ್ ಇದ್ದಿದ್ರೆ ಆರ್ಡರ್ಸ್ ಅಂತೂ ಬರ್ತಾನೆ ಇತ್ತು ಫ್ರೆಂಡ್ಸ್. ಸೊ ನಮ್ಮ ಹತ್ರ ಸ್ಟಾಕ್ ಇರಲಿಲ್ಲ. ಸೊ ಅದರಿಂದ ಲಂಚ್ಗೆ ನಾವು ಸರ್ವ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮಧ್ಯಾಹ್ನ 12 ಗಂಟೆಗೆಲ್ಲನೂ ನಾವು ಕಿಚನ್ನ ವೈಂಡ್ ಅಪ್ ಮಾಡಿಬಿಟ್ವಿ. ಸೊ ಹೀಗಿತ್ತು ಮೊದಲನೇ ದಿನದ ಕ್ಲೌಡ್ ಕಿಚನ್.
ಸೊ ಇದೇ ರೀತಿಯೇ ನೆಕ್ಸ್ಟ್ ಡೇನೂ ಸಹ ಅಂದರೆ 16ನೇ ತಾರೀಕು ಸಂಡೇನೂ ಸಹ ಬಿಸ್ನೆಸ್ನ ಮಾಡಿದ್ವಿ. ನಮಗೆ ಈ ಥರ ಬ್ಯುಸಿಯಾಗಿರೋದಕ್ಕೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಯಜಮಾನ್ರೂ ಸಹ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಈ ಕೆಲಸನ ಮಾಡ್ತಾರೆ. ನಾನೂ ಸಹ ಪ್ರೀತಿಯಿಂದ ಈ ಕೆಲಸನ ಮಾಡ್ತಿದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.